ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯಾ. ಸಚಿವ ಸ್ಥಾನದಿಂದ ಕೈಬಿಟ್ಟ ನಂತರ ಕಾಂಗ್ರೆಸ್ನಿಂದ ಮುನಿಸಿಕೊಂಡಿದ್ದ ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಕೊನೆಗೂ ಕಾಂಗ್ರೆಸ್ ತೊರೆಯುವ ಸಾಧ್ಯತೆ ದಟ್ಟವಾಗಿದೆ. ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮಧ್ಯಾಹ್ನದ ನಂತರ ರಾಜೀನಾಮೆಗೆ ಯೋಚನೆ ಮಾಡುತ್ತೇನೆ ಎಂದರು. ನಿನ್ನೆಯಷ್ಟೇ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ನಿಂದ ನನಗೆ ಮೋಸ ಆಗಿದೆ. ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಆರೋಪ ಮಾಡಿದವರಿಗೆ ಉತ್ತರ ಕೊಡ್ತೀನಿ ಎಂದಿದ್ರು. ಆಗ ನಾಗೇಂದ್ರ ಕೂಡ ಇದ್ರು. ಅವಾಗಿನಿಂದ ನಾನು ಸುಮ್ಮನಿದ್ದೆ. ಆದರೆ ರಮೇಶ್ ಜಾರಕಿಹೊಳಿ ಮಾತ್ರ ಕಂಟಿನ್ಯೂ ಮಾಡಿದ ಎಂದರು. ರಮೇಶ್ ಜಾರಕಿಹೊಳಿ ಏನೋ ಒಂದು ವಸ್ತು ಕಳೆದುಕೊಂಡಿದ್ದಾನೆ, ಅದಕ್ಕೆ ಹೀಗೆ ಮಾಡ್ತಿದ್ದಾನೆ. ಅದ್ಯಾವ ವಸ್ತು ಅಂತ ಹೇಳಲು ನಿರಾಕರಿಸಿದ ಸಚಿವ ಸತೀಶ್, ರಮೇಶ್ ಜಾರಕಿಹೊಳಿಯನ್ನೇ ಕೇಳಿ ಎಂದು ಮುಗುಳ್ನಕ್ಕರು. ಇನ್ನು ಕಣ್ಣೀರು ವಿಚಾರ ಪ್ರಸ್ತಾಪಿಸಿ, ನಾನೆಂದು ಕಣ್ಣೀರು ಹಾಕಿಲ್ಲ, ಕಣ್ಣೀರು ಹಾಕೋನು ರಮೇಶ್ ಜಾರಕಿಹೊಳಿ. ಅವನು ಎಲ್ಲ ಕಡೆ ಕಣ್ಣೀರು ಹಾಕ್ತಾನೆ. ರಮೇಶ್ ಜಾರಕಿಹೊಳಿ ಮಹಾನ್ ಸುಳ್ಳುಗಾರ, ಮತ್ತೆ ನಾಳೆ ಬೇರೆನೇ ಹೇಳ್ತಾನೆ ಎಂದು ವಾಗ್ದಾಳಿ ನಡೆಸಿದ್ರು. ರಮೇಶ್ ಗೋಮುಖ ವ್ಯಾಘ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಸತೀಶ್ ಜಾರಕಿಹೊಳಿ ನಿರಾಕರಿಸಿದ್ರು. ಅವನಿಗೆ ಸಾರ್ವಜನಿಕವಾಗಿ ಮಾತನಾಡಲು ಬರುವುದಿಲ್ಲ, ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾನೆ ಎಂದ ಅವರು, ಯಮಕನ ಮರಡಿಯಿಂದ ರಮೇಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತೀನಿ ಎಂಬ ಹೇಳಿಕೆಗೆ ಇನ್ನೂ ಅದಕ್ಕೆ 4 ವರ್ಷ ಟೈಮ್ ಇದೆ, ಅವಾಗ ಏನಾಗುತ್ತೋ ನೋಡೋಣ ಎಂದ್ರು. ರಮೇಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದಾಗ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ರು. ಹೀಗಾಗಿ ಅವರನ್ನು ಸಂಪುಟದಿಂದ ಕೈ ಬಿಡಲಾಯಿತು ಎಂದು ಗಂಭೀರ ಆರೋಪ ಮಾಡಿದ್ರು. ಒಟ್ನಲ್ಲಿ ಜಾರಕಿಹೊಳಿ ಸಹೋದರರ ಮಧ್ಯೆ ವಾಗ್ಯುದ್ಧ ದಿನದಿಂದ ದಿನಕ್ಕೆ ಜೋರಾಗುತ್ತಿದ್ದು, ಜಾರಕಿಹೊಳಿ ಸಹೋದರರ ಜಗಳ ಸರ್ಕಾರಕ್ಕೆ ಕಂಟಕ ತಂದೊಡ್ಡಿದ್ದು ಸುಳ್ಳಲ್ಲ. ರಮೇಶ್ ಜಾರಕಿಹೊಳಿ ಏನೋ ಈಗ ಪೊಲಿಟಿಕಲ್ ಎಂಟ್ರಿ ಆಗಿಲ್ಲ, ಅಥವಾ ಅವನೇನು ಭಾಳ ಚಿಕ್ಕವನಿಲ್ಲ. ಅವರು 20 ವರ್ಷ ಶಾಸಕರು, 5 ಬಾರಿ ಶಾಸಕರಾಗಿದ್ದಾರೆ. ಸೊ ನಾವು ಹೇಳ್ತಂತ ಭಿನ್ನಮತಿ ಮಾಡಬೇಕಾಗಲ್ಲ. ಅಂತಿಮವಾಗಿ ನಮ್ಮದೇ ಅಂತ ಒಂದು ನಿರ್ಧಾರ ಇರ್ತದೆ. ಈಗ ನನಗೂ ಕೂಡ ಯಾರು ಹೇಳ್ಬೋದು BJP ಸೇರಿ ಬೇರೆ ಪಕ್ಷಕ್ಕೆ ಬನ್ನಿ ಅಂತ. ಸೊ ಹೇಳಕ್ಕೆ ಅಂತಿಮವಾಗಿ ನನ್ನ ನಿರ್ಧಾರ ಅಂತಿಮವಾಗಿರ್ತದೆ. ಸೊ ಬೇರೆಯವ್ರ ಮ್ಯಾಗ ಆರೋಪ ಮಾಡಿದ್ರಲ್ಲಿ ಯಾವುದೂ ಇರಲಿಲ್ಲ. ಸೊ ರಮೇಶ್ ಜಾರಕಿಹೊಳಿ ಯಾವುದೋ ಆರೋಪನೂ ನಾವು ಗಂಭೀರವಾಗಿ ಪರಿಗಣಿಸಿಲ್ಲ. ಅವನು ಮ್ಯಾಚುರಿಟಿ ಇಲ್ಲ, ಸಮಾಜದ ಹಿನ್ನೆಲೆಯಲ್ಲಿ ಕೂಡ ಅವ್ರಿಗೆ ಯಾವುದೇ ಗಂಭೀರತೆ ಇಲ್ಲ. ಸೊ ಯಾವಾಗ ಬಂದಾಗ ಹೆಂಗೆ ಬಂದಾಗ ಬಾಯಿಗೆ ಬಂದಾಗ ಮಾತಾಡೋದು. ಏನು ನಿಮ್ಮ ಪತ್ರಿಕೆಯವ್ರಿಗೆ ಮೀಡಿಯಾದವ್ರಿಗೇನು ಹೊಸದೇನಿಲ್ಲ. ರಮೇಶ್ ಜಾರಕಿಹೊಳಿ ನೀವು ಭಾಳ ಹತ್ತಿರ ನೋಡಿದ್ರಿ. ಅವನು ವರ್ತನೆ ಮೀಡಿಯಾ ಮುಂದಿರ್ಬೋದು, ಸಮಾಜ ಮುಂದಿರ್ಬೋದು, ಒಂದು ಭಾಷೆನಲ್ಲಿ ಇರ್ಬೋದು, ಒಂದು ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ನಾವು ಹೇಳುವಂಥ ಯಾವುದೇ ಒಂದು ವಿಷಯಕ್ಕೆ ನಾವು ಗಂಭೀರತೆ ನೋಡೋಕ್ಕಾಗಲ್ಲ. ನಾನು ಇನ್ನೂ ಮಟ್ಟ ಕಣ್ಣೀರಂತೆ ಹಾಕಿಲ್ಲ, ಯಾಕಂದ್ರೆ ನಾನು ಸವಾಲನ್ನು ಸ್ವೀಕರಿಸವ. ರಮೇಶ್ ಜಾರಕಿಹೊಳಿ ಒಂದು 3 ಸಲ ಹತ್ತಿರಬಹುದು ಮೋಸ ಮಾಡಲಿಕ್ಕೆ, ಸ್ಟೇಜ್ ಮ್ಯಾಗೆಲ್ಲ ಹೇಳ್ತಾನೆ ಅವನು. ನಾವು ಕಣ್ಣೀರನ್ನೇ ಇನ್ನೂವರೆಗೆ ಹಾಕಲಾಕ ನಾನು ಒಬ್ಬ ಸವಾಲಾಗಿ ಸ್ವೀಕಾರ, ಯಾವುದೇ ಸಂದರ್ಭದಲ್ಲಿ, ಪಾಲಿಟಿಕಲಿ, ಬಿಸ್ನೆಸ್ಸು, ಸೋಷಿಯಲಿ. ಸೊ ಹೀಗಾಗಿ ನಾ ಹೇಳಿದ್ದೀನಲ್ಲ ಮುಂಚೆ, ಅವನಿಂದ ಯಾವುದೇ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಅವನು ಸುಳ್ಳುಗಾರ, ಸುಳ್ಳು ಹೇಳ್ತಾನೆ ಅಷ್ಟೇ. ಸೊ ಅದನ್ನು ನೀವು ಅವನ ಬಗ್ಗೆ ಡೈಲಿ ಪದೇ ತೋರಿಸೋದಾಗೂ ಆಗ್ತಿಲ್ಲ. ರಾಜ್ಯದ ಜನತೆ ಟೈಮ್ ಎಷ್ಟು, ನಿಮ್ಮದು ಎಷ್ಟು, ನಮ್ಮದು ಎಷ್ಟು, ಮತ್ತು ಯಾವಾಗ U-ಟರ್ನ್ ಹೊಡಿತಾನೆ ಹೇಳಕ್ಕೆ ಬರೋಂಗಿಲ್ಲ. ಅವನು U-ಟರ್ನ್ ಸಡನ್ ಆಗಿ ಹೊಡಿತಾನೆ. ಸೊ ಅದೇನು ಆರೋಪ ಮಾಡಿದಲ್ಲ, ಅದರಲ್ಲಿ ಯಾವುದೇ ಉಳ್ಳಿಲ್ಲ. ಅವ್ನು ಕೇಳಿಲ್ಲ, ಶ್ರೀಮಂತ ಪಾಟೀಲ್ ಕೇಳಿಲ್ಲ. ಇನ್ನು ನೆಟ್ಟ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾನೆ, ಎಷ್ಟು ಅವ್ರ ಪರವಾಗಿ ಮಾತಾಡಿದಾನೆ. ಓಕೆ, ಮಹೇಶ್ ಕುಮಟಳ್ಳಿ ಬಗ್ಗೆ ಮಾಡಿದ್ದು ಒಂದೇ. ಮಹೇಶ್ ಕುಮಟಳ್ಳಿ ಬಗ್ಗೆ ಪರವಾಗಿ ಮಾಡಿದ್ದು ಒಂದೇ. ಶ್ರೀಮಂತ ಪಾಟೀಲ್ ಟಿಕೆಟ್ ಕೊಡಿಸೋಲ್ಲಿ ನಮ್ಮದೇ ಪಾತ್ರ ಇದೆ. ಅಲ್ಲಿ ನಾವು ಅವ್ರದ್ದೇನು ಸ್ವಂತ ಶಕ್ತಿ ಇದೆ. ಅಲ್ಲಿ ಪಾರ್ಟಿ ಪ್ಲಸ್ ಶ್ರೀಮಂತ ಪಾರ್ಟಿ ಇದೆ. ಅಲ್ಲಿ ನಮ್ಮದು ಕೂಡ ಸಂಘಟನೆ ಸ್ವಲ್ಪ ಇದೆ, ನಾವು ಹೆಲ್ಪ್ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಒಂದು ದಿವಸ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿಲ್ಲ. ಬೇಕಾದ್ರೆ ಶ್ರೀಮಂತ ಪಾಟೀಲ್ ಕೇಳಿ ನೀವು, ಒಂದೇ ದಿವಸ ಅವ್ರ ಪರವಾಗಿ 1 ಅವರ್ ಎಲ್ಲರೂ ಪ್ರಚಾರ ಮಾಡಿದಾರ. ಮತ್ತು ನಾವು ಅವ್ರ ಬಗ್ಗೆ ಏನು ಹೇಳೋದೈತಿ? ಮತ್ತೊಂದು ಪದ ಬಳಕೆ ಮಾಡಬೇಕು, ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ ಇದ್ದಂಗೆ ಏನು ಅದಕ್ಕೆ ಪಾರ್ಟಿಕಲಿ ಹೇಳ್ತಾರೆ, ಅದೆಲ್ಲ ಕಾಮನ್ ವರ್ಡ್ ಇದೆ. ಅದ್ರಿಗೆ ಏನು ರಿಯಾಕ್ಷನ್ ಇಲ್ಲ. ಹೇಳಿದ್ರಲ್ಲ, ಅವನು ಗಂಭೀರವಾಗಿ ನಾವು ಪರಿಗಣಿಸಿಲ್ಲ ರಮೇಶ್ ಜಾರಕಿಹೊಳಿಯನ್ನ. ಅವೇ ನಿಮ್ಮ ಪತ್ರಿಕೆಯಲ್ಲಿ ಡೈಲಿ ಬಂದೇ ಬರ್ತಾರೆ, ಯಾರ ಬಗ್ಗೆ ಬರ್ತಾ ಬರ್ತಾರೆ, ಯೂಸ್ ಮಾಡ್ತಾರೆ. ಮೊದಲನೇ ಮಾತ್ರ ರಮೇಶ್ ಜಾರಕಿಹೊಳಿಯನ್ನ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅವನು ಮ್ಯಾಚುರಿಟಿ ಪಾಲಿಟಿಷಿಯನ್ ಅಲ್ಲ, ಮ್ಯಾಚುರಿಟಿ ಸೋಷಿಯಲ್ ವರ್ಕರ್ ಅಲ್ಲ. ಆಮೇಲೆ ನಾಳೆ ದಿನ ಹೋಗಿ ನಾಡು ಹೋಗಿ ಮತ್ತೆ ಭಾರಿ ಅವರ ಹಂಗೆ ನಾವೆಲ್ಲ ಒಂದೇ ಅಂತ ಮತ್ತೆ ಹೇಳ್ತಾನೆ, ನಮ್ಮ ಕುಟುಂಬ ಒಂದೇ ಅಂತ ಹೇಳ್ತಾನೆ. ನಾವು ರಾಜೀನಾಮೆ ಬಗ್ಗೆ ಯಾವಾಗಲೂ ಕೂಡು ಬಿಡ್ತಿರಲಿಲ್ಲ. ಆದರೆ ಗೊಂದಲ ಸೃಷ್ಟಿ ಆಗೋದ್ರಿಂದ ಒಂದು ನಿರ್ಧಾರ ತಗೊಂತ ಹೇಳ್ತಾ ಇದೀವಿ. ಇದ್ರ ಕಾಂಗ್ರೆಸ್ನಾಗ ಉಳಿರಿ, ಇಲ್ಲಾದ್ರೂ ಕೊಡೋದ್ರೆ ಕೊಟ್ಟು ಬಿಡಿ. ಅದನ್ನು ನಾವೇನಾದ್ರು ರಾಜೀನಾಮೆ ಕೊಡೋಂತಿಲ್ಲ.
ಅಥವಾ BJP ಪಕ್ಷಕ್ಕೆ ಬಂದು ನಾವು ಯಾವಾಗ ಯಾರು ಹೇಳಿಲ್ಲ. ಸೊ ಈಗ ನಾವು ಯಾವಾಗ ನಿರ್ಧಾರ ಮಾಡ್ತಾರೋ ಅದು ಅವ್ರು ಬಿಟ್ಟು ಸರ್ ನಮಗೇನು ಮಾಡಿದ್ರು. ನಾವೇನು ಮಂಡ ಎದ್ದಿಲ್ಲ. ಆ DK ಶಿವಕುಮಾರ್ ಇಶ್ಯೂ ಬಂದಾಗ ನಾವೆಲ್ಲ ಒಂದಾಗಿ ಆ ಸಮಸ್ಯೆಯನ್ನ ಹೋರಾಟ ಮಾಡಿದ್ವಿ ಹೊರತಾಗಿ ಅದನ್ನ ನಾವು ಅದನ್ನ ತಪ್ಪಾಗಿ ಕಲ್ಪಿಸಿದ್ರು. ನಾವು DK ಶಿವಕುಮಾರ್ ಇಲ್ಲಿ ಎಂಟ್ರಿ ಆದಾಗ DK ಶಿವಕುಮಾರ್ ಇಲ್ಲಿ ಎಂಟ್ರಿ ಆದಾಗ ನೀವು ರಮೇಶ್ ಜಾರಕಿಹೊಳಿ ಕಾಂಟ್ಯಾಕ್ಟ್ ಮಾಡಿದ್ರಾ ಅಥವಾ ನಾವೇನು ಕಾಂಟ್ಯಾಕ್ಟ್ ಮಾಡಿಲ್ಲ, ತಾನಾಗೆ ಬಂದು PLD ಬ್ಯಾಂಕ್ ಸಪೋರ್ಟ್ ಅನ್ನ ವ್ಯಕ್ತ ಮಾಡಿದ್ರು. ನಾವೇನು ಯಾರು ಕರೆದಿಲ್ಲ. ಅದೇನು ಸೋತ್ರೇನು ಗೆದ್ರೇನೋ ಚಿಕ್ಕ ಬ್ಯಾಂಕು ಅವರಾಗೆ ಎಂಟ್ರಿ ಆಗಿ ನಮಗೂ ಸಪೋರ್ಟ್ ಕೊಟ್ಟು ನಾವು ಸಪೋರ್ಟ್ ತೆಗೆದುಕೊಂಡಿದ್ವಿ. ಆದ್ರೆ ಅದಾದ ನಂತರ CM ಜೊತೆ ಒಂದು ಸಂಧಾನ ಸಭೆ ಆಯ್ತು. ಗೊತ್ತಿದ್ರೆ CM ಜೊತೆ ಒಂದು ಸಂಧಾನ ಸಭೆ ಆಯ್ತು. ಆ ಸಭೆಯಲ್ಲಿ ಎಲ್ಲ ಕ್ಲೋಸ್ ಆಯ್ತು. ಕ್ಲೋಸ್ ಆದ್ಮೇಲೆ ನಾವು ಹೇಳಿ ಇಲ್ಲಿ ಮುಂದೆ ನೀವು ಮಾತ್ರ ಹೋಗಿದ್ರಿ ರಮೇಶ್ ರಮೇಶ್ ಜಾರಕಿಹೊಳಿ ಇದ್ರು, ನಾಗೇಂದ್ರ ಇದ್ರು, ಎಲ್ಲ ಇದ್ರು. ಇದ್ರಲ್ಲ. ಅದು ಬೇಡ, ಅದು ಇನ್ನೂ 4 ವರ್ಷ ಇದೆ. ಯಾವಾಗ ನೋಡೋಣ ಈಗೇನು ಅರ್ಜೆಂಟ್ ಇದೆ ಅದು ಅಲ್ಲ ಅವ್ರು ಹೇಳ್ತಾರ ನಿಮ್ಗೆ ನನಗಿಲ್ಲ ಬಂದಾಗ ನೋಡಿ ಈಗೇನ ಇನ್ನೊಂದು 4 years ಅದು ರಾಜಕೀಯ. ಅಲ್ಲ, ಈ ಸರಿ ನಾ ಎಷ್ಟು ಪಕ್ಷ ನಾವು ಹಿಡ್ಕೋಬೇಕು ಅಷ್ಟನ್ನು ಹಿಡ್ಕೊಳ್ಳಿಕ್ಕೆ ಯಶಸ್ವಿ ಆಗಿದ್ವಿ. ನಮ್ಮ ಪಕ್ಷ ಎಷ್ಟು ನಿಯಂತ್ರಣ ಮಾಡಬೇಕಾಯ್ತು, ಎಷ್ಟನ್ನು ನಾವು ಹಿಡ್ಕೋಬೇಕಾಯ್ತು ಅಷ್ಟು ನಿಯಂತ್ರಣ ಮಾಡಿದ್ವಿ, ಅಷ್ಟು ಯಶಸ್ವಿ ಆಗಿದ್ವಿ ನಾವು. ಸಮೇತ ಅದ್ರಾಗೆಲ್ಲ ಸಿದ್ದರಾಮಯ್ಯ ಬಂದ್ರಲ್ಲ, ಸಿದ್ದರಾಮಯ್ಯ, ದೇಶಪಾಂಡೆ, ಕೃಷ್ಣ ಬೈರೇಗೌಡ ಎಲ್ಲ ಬಂದ್ರು ದ್ರೋಹಿಗಳಂದ್ರೆ. ಅವನ ಲೆಕ್ಕದಾಗ ಹಂಗೆ ಇವನೊಬ್ಬನೇ ಭಾರಿ ನಿಷ್ಠಾವಂತ ಕಾಂಗ್ರೆಸ್. ನಿಷ್ಠಾವಂತ ಇದ್ರೆ ಯಾಕೆ ಬಿಡುದೇನೋ ಅವಶ್ಯಕತೆ ಇದೆ. ಈಗ ನೀವೆಲ್ಲ ಬಂದು ಹಾಳು ಮಾಡಿರ್ತೀರಿ. ನಾವು ನಮ್ಮಿಂದನ ಪಕ್ಷರು ನಾವೆಲ್ಲ ಬಂದು ಗಟ್ಟಿಯಾಗಿ ಮಾಡಿದೀವಿ. ಇಡೀ ರಾಜ್ಯ ಇವತ್ತು ಸಿದ್ದರಾಮಯ್ಯ ಅವರ ಸ್ಟಾರ್ ಕ್ಯಾಂಪೇನ್ ನಮ್ಗೆ, ಇಬ್ರಾಹಿಂ ಅವರು. ಅಂದ್ರೆ ಅವರು ಎಂಕೋ ಮಾಡಿ ಸ್ಪರ್ಧೆ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಇನ್ನು ಸ್ವಾಗತ ಬಿಡೋದು 4 ವರ್ಷ ನಂತರ ನೋಡೋಣ. ಅವಾಗ ಇದು ಈಗೇನು ಅರ್ಜೆಂಟ್ ಐತೆ 4 ವರ್ಷ ನಂತರ ಇಲ್ಲ ಬೈ ಎಲೆಕ್ಷನ್ ನೀವೇನಾದ್ರೂ ಗೋಕಾಕ್ ಸ್ಪರ್ಧೆ ಮಾಡ್ತೀರಾ? ಇಲ್ಲ. ಲಕ್ಕನ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಇದೆ. ಮೂರರಿಂದ ತೆಗಿಬೇಕಲ್ಲ. ಮುಂದಿನ ಸಲ ಲಕ್ಕನ್ ಜಾರಕಿಹೊಳಿಗೆ ಕ್ಷೇತ್ರ ಬಿಟ್ಕೊಟ್ಟು ಮಾಡಿ ಬರ್ತಾರೆ. ಅದನ್ನ ನೋಡಿದ್ರೆ ಎಲ್ಲಿ ಬರ್ತಾನೋ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಅವನ ಹಳೆಯ ನಿಲ್ಲಿಸ್ಬೋದು. ಯಾಕಂದ್ರೆ ಅವನ ಹಳೆಯ ಮೇಲೆ ಮಾಡೋದು ಅವ್ನಿಗೆ ಹೆಚ್ಚು ಇಂಟ್ರೆಸ್ಟ್ ಇದೆ. ತಾಸರ್ಗು ಬೇಕಾರೆ ಎಂಕನ್ ಮಾಡಿಬೇಕಾರೆ ಅವ್ನು ನಿಲ್ಲಿಸ್ತಾರೆ ಅವ್ನು. ಯಾಕಂದ್ರೆ ಅವನಿಗೆ ಮೇಲೆ ಮಾಡಬೇಕಿದೆ ಪಾಪ ಅವನಿಗೆ. ಅಂಬಿರಾವ್ ಪಾಟೀಲ್ ಯಾರು ಮಾಡ್ಯಾರ ಮಧ್ಯಸ್ಥಿಕೆ ವಹಿಸಲಿ. ಅಂಬಿರಾವ್ ಎಷ್ಟು ಹಿಡಿತಾ ಇದೆ ಅದನ್ನು ಬರ್ಚನ್ ಜಾರಕಿಹೊಳಿ ಅವಲೋಕನ ಮಾಡಲಿ. ಎಷ್ಟು ಹಿಡಿತಾ ಇದೆ ಒಂದು ಭಾಳ ಹಿಂದೆ ಮಾಡಬೇಕಾಯ್ತು ಬರ್ಚನ್ ಜಾರಕಿಹೊಳಿ. ಕುಟುಂಬದಲ್ಲಿ ಏನಿಲ್ಲ ಇಂಥ ಜಗಳು ರಾಜ್ಯದಲ್ಲಿ ಬಹಳಷ್ಟು ಇದೆ. ಬಹಳಷ್ಟು ಕುಟುಂಬಗಳ ಜಗಳಿದೆ ರಾಜಕೀಯವಾಗಿ. ಅವ್ರವ್ರು ಬೇರೆ ಬೇರೆ ಇದ್ದಾರೆ. ಇಲ್ಲಿ ಕುಟುಂಬ ನೋಡ್ತಾ ಹೋದ್ರು ನಾವು ಮುಗಿತೀವಿ. ಇಲ್ಲಿ ಪಕ್ಷನ ನಮ್ಗೆ ಮುಖ್ಯ. ಹಿಂದೆ ತಾವು ಔಪಚಾರಿಕವಾಗಿ ಹೇಳಿದ್ರು ಅಂಬಿರಾವ್ ಪಾಟೀಲ್ ಗೋಕಾಕ್ನಿಂದ ಅಲ್ಲಿಂದ ಹೊರಟು ಹೋದ್ಮೇಲೆ ಸಂಧಾನಕ್ಕೆ ನಾವು ರೆಡಿ ಅನ್ನೋ ಮಾತನ್ನ ಹೊರಟು ಹೋಗ್ಬೇಕಂತ ಹೇಳಿಲ್ಲ. ಅವ್ನ ನಿಯಂತ್ರಣ ತಪ್ಪಬೇಕಂತ ಹೇಳಿ ಹೊರಟು ಹೋಗ್ಬೇಕಂತ ನಾವು ಹೇಳಿದ್ದಲ್ಲ. ಅವ್ನ ನಿಯಂತ್ರಣ ತಪ್ಪಬೇಕು. ಈಗಾಗಲೇ ಎಲ್ಲ ಅಧಿಕಾರಿಗಳನ್ನ ಎಲ್ಲ ಇಲಾಖೆಗಳನ್ನ ನಿಯಂತ್ರಣ ಮಾಡ್ತಾನೆ. ಸೊ ರಮೇಶ್ ಜಾರಕಿಹೊಳಿ ನಾಮಕೆ ವಾಸ್ತೆ MLA. ಸೊ ಇವನು ಊರಲ್ಲೇ ಇರೋಲ್ಲ. ನೀವೊಂದ್ಸಲ ಹೋಗಿ ಸರ್ವೆ ಮಾಡಲ್ಲ ಕಾನ್ಸ್ಟಿಟ್ಯೂನ್ಸಿ ಒಂದ್ಸಲ ಹೋಗಿ ಎಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಇಂಟರ್ವ್ಯೂ ಮಾಡಿ ನಿಮಗೂ ನಾವೆಲ್ಲಿ ಪದೇ ಹೇಳೋದು ಅವನ ಆಡಳಿತ ಕಾರ್ಯವೈಖರ. ಖಂಡಿತವಾಗಿ ನಾವು ಭಾಳ ಸಿಂದ ಹೇಳ್ತಾ ಇದ್ದೀವಿ. ಹೊಸದೇನಿಲ್ಲ, ಭಾಳ ಸಿಂದ ಅಂಬಿರೋ ಬಗ್ಗೆ ಆರೋಪ ಮಾಡ್ತಾನೆ ಇದ್ದೀವಿ. ಅವ್ನಿಗೆ ಎಲ್ಲರಿಂದ ಸಪೋರ್ಟ್ ಇರೋದ್ರಿಂದ ಅವನು ಇಲ್ಲಿವರೆಗೆ ಬಚಾವಾಗಿದ್ದ. ಈಗ ಲಕ್ಕನ್ ಜಾರಕಿಹೊಳಿವರೆಗೆ ಬರೋದ್ರಿಂದ ಅದಕ್ಕೆ ಚಾಲನೆ ಸಿಕ್ಕಿದೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ ಅವ್ನು ಹೇಳಿದಂಗೆ ನಡ್ಕೋದಿಲ್ಲ. ಅವ್ನ ಸ್ಪೆಷಾಲಿಟಿ ರಮೇಶ್ ಜಾರಕಿಹೊಳಿ ಸ್ಪೆಷಾಲಿಟಿ ಅಂದ್ರೆ ಏನು ಹೇಳ್ತಾನೆ ಅದಕ್ಕೆ ನಾವು ಉಲ್ಟಾ ರೆಡಿ ಇರ್ಬೇಕು. ಯಾಕಂದ್ರೆ ನಾವು ನೋಡಿದ್ವಿ ಅವ್ನು 40 ವರ್ಷದಿಂದ ನೋಡಿದ್ವಿ. ಯಾವ್ದು ಹೇಳ್ತಾನೆ ಹಂಗೆ ಮಾಡೋದಿಲ್ಲ, ಉಲ್ಟಾ ಮಾಡ್ತಾನೆ. ಅದಕ್ಕಾಗಿ ನಾವು ತಯಾರಿರ್ತೀವಿ, ನಮ್ಗೆ ಗೊತ್ತಿದೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ News 90 ಕರ್ನಾಟಕ.